ತುಂಬ ಚೆನ್ನಾಗಿದೆ. ಬಟ್ ಮುಂದಿನ ಜನ್ಮ ಅಂತ ಬೇಕು ಇದ್ರೆ ನಾನು ನಾಯಿಯಾಗಿ ಹುಟ್ಟಬೇಕು ಅಂತ ಆಸೆ ಪಡ್ತೀನಿ. ಇಷ್ಟೋ ಜನಕ್ಕೆ ನಾನು ಹೆಲ್ಪ್ ಮಾಡಿದ್ದೀನಿ, ಅದನ್ನು ಯಾರಿಗೆ ಅಂತ ನಾನು ಹೇಳಲ್ಲ. ಅವ್ರು ಯಾರು ನನ್ನ ಜೊತೆ ಇಲ್ಲ. ನಾನು ಬೆಳಿಗ್ಗೆ ಸಂಜೆ ಊಟ ಆಗ್ತಿರೋ ನಾಯಿ ನನ್ನ ಜೊತೆ ಇದೆ. ಅದು ಸಾಯೋವರೆಗೂ ನಾನು ಸಾಯೋವರೆಗೂ ಅವ್ರ ಜೊತೆ ಇರ್ತೀನಿ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತೀರಾ ಮಿಸ್ಟರ್ ಮ್ಯಾನ್ ಲಾಕ್ಸ್ ಯೂಟ್ಯೂಬ್ ಚಾನಲ್. ನೀವೇನಾದ್ರು ಮೊದಲ ಬಾರಿ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಸ್ನೇಹಿತರೆ ನಾವು ಇವತ್ತಿನ ಪ್ರಪಂಚದಲ್ಲಿ ದಿನನಿತ್ಯ ನಾಯಿಗಳನ್ನ ನೋಡ್ತಾನೆ ಇರ್ತೀವಿ. ಈಗ ಎಲ್ಲರೂ ಹೇಳ್ತಾರೆ ಒಂದು ನಾಯಿಗೆ ರೊಟ್ಟಿ ಹಾಕಕ್ಕೆ ಯೋಗ್ಯತೆ ಇಲ್ಲ ಅಂದರೆ ಆ ನಾಯಿಗೆ ಕಲ್ಲೊಡೆಯೋ ಯೋಗ್ಯತೆ ಕೂಡ ನಮಗಿರಲ್ಲ. ದಯವಿಟ್ಟು ಯಾರು ರೋಡಲ್ಲಿ ಹೋಗ್ತಿರೋ ನಾಯಿಗಳಿಗಾಗಲಿ ಯಾವುದೇ ರೀತಿ ಒಂದು ನಾಯಿಗಳಿಗಾಗಲಿ ಹಾನಿ ಮಾಡಬೇಡಿ. ನಿಮ್ಮ ಕೈಲಾದರೆ ಅದಕ್ಕೊಂದು ಬ್ರೆಡ್ಡೋ ಬಿಸ್ಕತ್ತೋ ಹಾಕಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಕ್ಕಪ್ಪ ಮೊದಲಿಗೆ ನಾಯಿ ಟಾಪಿಕ್ ತೊಗೊಂಡೆ ಅಂದರೆ, ನಾನು ಇವತ್ತು ಬಂದಿರೋದು ಒಂದು ಆರ್ ಡಿ ಕೆನಲ್ ಅಂತ ಮತ್ತು ಝೂ ಲ್ಯಾಂಡ್ ಪೆಟ್ ಶಾಪು. ಅವರು ಅದ್ರ ಮಾಲೀಕರಾಗಿರ್ತಕ್ಕಂಥ ದಿನೇಶ್ ಅಣ್ಣವ್ರು ನಮ್ಮ ಜೊತೆ ಇದ್ದಾರೆ. ಇನ್ನೂ ಹೆಚ್ಚಿನ ಮಾಹಿತಿನ ಅವ್ರ ಜೊತೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸರ್ ನಿಮ್ಮ ಹೆಸರು? ನನ್ನ ಹೆಸರು ದಿನೇಶ್ ಅಂತ. ಇದು ಆರ್ ಡಿ ಕೆನಲ್ ಓನರ್ ನಾನು. ಇನ್ನು ಪೆಟ್ ಶಾಪ್ ಝೂ ಲ್ಯಾಂಡ್ ಪೆಟ್ಸ್ ಅಂತ ಸಾಲ್ಗಾಮಿ ರೋಡಲ್ಲಿ ಇದೆ ನಂದು. ಕಾಂಟ್ಯಾಕ್ಟ್ ಬೇಕಾದ್ರೆ ನಾನು ಅಲ್ಲೇ ಭೇಟಿ ಮಾಡ್ಬೋದು. ನಾನು ಕೆನಲ್ ಹತ್ರ 24 hours ಇರೋಕ್ಕಾಗಲ್ಲ. ಅಲ್ಲಿ ಅದು 9 ಗಂಟೆ ಮೇಲೆ ರಾತ್ರಿ 8 ಗಂಟೆವರೆಗೂ ಅಲ್ಲೇ ಇರ್ತೀನಿ. ನನ್ನ ಕಾಂಟ್ಯಾಕ್ಟ್ ಬೇಕು ಅವ್ರು ಅಲ್ಲೇ ಬರ್ಬೋದು. ಅಲ್ಲಿ ಬರ್ಬೋದು. ಅಣ್ಣ, ಮತ್ತು ಎಷ್ಟು ವರ್ಷದಿಂದ ನೀವು ಸಾಕ್ತಾ ಇರೋದು? 10 ರಿಂದ 15 ವರ್ಷ ಆಗಿದೆ. 10 ರಿಂದ 15 ವರ್ಷದಿಂದ ಡಾಗ್ ಕೆನಲ್ನ ಮಾಡ್ತಾ ಇದ್ದೀನಿ. ಹೌದು. ಹೆಂಗೆ ಸ್ಟಾರ್ಟ್ ಆಗಿದ್ದು ನಿಮ್ಮ ಜರ್ನಿ? ಮೊದಲು 1-2 ನಾಯಿ ತಂದೆ. ನನಗೆ ಪ್ರೀತಿ ಜಾಸ್ತಿ ಆಯ್ತಾ ಈ ನಾಯಿ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಯ್ತಾ 4-5 ಆಯಿತು. ಈಗೆಲ್ಲ ಒಂದು 30-40 ಇದೆ. ಈಗ ಪ್ರೆಸೆಂಟ್ 30-40 ನಾಯಿನ ಸಾಕಿದ್ದೀರಾ? ಹೌದು ಅಣ್ಣ. ಯಾವ ಬ್ರೀಡ್ ನಾಯಿಗಳಿದೆ ನಿಮ್ಮ ಹತ್ರ? ಸಿಜ್ಜು ಇದೆ, ಡಾಬರ್ಮನ್ ಇದೆ, ಲ್ಯಾಬ್ ಇದೆ, ರಿಟ್ರೀವರ್ ಇದೆ, ಪಗ್ ಇದೆ, ಬೀಗಲ್ ಇದೆ, ಡ್ಯಾಶ್ ಹೊಂಡ್ ಇದೆ. ಅಣ್ಣ, ಸೇಲ್ಗಿದೆಯಾ ನಾಯಿಗಳು? ಸೇಲ್ಗೆ ಅದ್ರ ಮರಿಗಳು ಕೊಡ್ತೀವಿ. ಅಡಲ್ಟ್ಗಳು ಯಾವುದು ಕೊಡೋ ಅಂಥದ್ದೇನಿಲ್ಲ. ಯಾವುದು ಕೊಡೋಂಥದ್ದಿಲ್ಲ. ಇಲ್ಲ, ಎಲ್ಲ ಸೇಲಿಗೆ ಸಣ್ಣ ಮರಿ. ಅದ್ರ ಮರಿಗಳು ಮತ್ತೆ ಸ್ಟೆಟ್ಸ್ ಪರ್ಪಸ್ ನಂದು ಮೇನ್ ಜಾಸ್ತಿ. ಅದ್ರ ಕ್ರಾಸಿಂಗ್ ಮರಿಗಳೆಲ್ಲ ನಾನು ಆಲ್ಮೋಸ್ಟ್ ಎಲ್ಲ ಕೊಡ್ತಿದ್ದೀನಿ. ಎಲ್ಲ ಮರಿಗಳನ್ನೂ ಕೊಡ್ತೀರಾ? ಹೌದು. ಸರಿ ಅಣ್ಣ. ದಿನೇಶ್ ಅಣ್ಣ, ಈಗ ನಾವು ನೋಡ್ತಿರ್ತಕ್ಕಂಥ ಬ್ರೀಡ್ ಯಾವುದು? ಡಾಬರ್ಮನ್ ಅಂತ. ಇದಕ್ಕೆ ಬಿಲ್ ಅಂತ ಹೆಸರಿಟ್ಟಿದ್ದೀವಿ. ಇವನು ಎರಡೇ ಶೋಲಿ ಟೈಟ್ಲ್ ಕಂಪ್ಲೀಟ್ ಮಾಡಿದ್ದಾನೆ. ಒಂದು ಬೆಂಗಳೂರು ಶೋಲಿ 2 cc ಆಗಿತ್ತು. ಊಟಿ ಶೋಲಿ 3 cc, 5 cc ಆಗಿದೆ. 4 cc ಒಂದು ಇಂಡಿಯನ್ ಚಾಂಪಿಯನ್ ಅಂತ ಕರಿತೀವಿ. ಆಲ್ರೆಡಿ ಟೈಟ್ಲ್ ಕಂಪ್ಲೀಟ್ ಆಗಿರೋ ನಾಯಿ. ಈಗ ಪ್ರೆಸೆಂಟ್ ಅವನಿಗೆ 2 ವರ್ಷ. ಇದ್ರದ್ದು ವೆಯ್ಟ್ 40 kg ಇದ್ದಾನೆ. 40 ರಿಂದ 60 kg ವರೆಗೂ ವೆಯ್ಟ್ ಬರುತ್ತೆ. ಮೇಲಣ್ಣ ಇದು? ಮೇಲು. ಸ್ಟೆಡ್ಡಿಗೆ ಇಟ್ಟಿರೋದ? ಹೌದು, ಸ್ಟೆಡ್ಗೆ. ಬಟ್ ಶೋಗೆ ಅಲೋ. ಎಷ್ಟು ವರ್ಷ ಆಯ್ತು ಅಣ್ಣ ಇದು ನಿಮ್ಮ ಹತ್ರ ಬಂದು? ನಮ್ಮ ಹತ್ರ ಬಂದು 7 ಮಂತಲ್ಲಿ 5 ಮಂತಲ್ಲಿ ತಂದಿರೋದು. ಬೇರೆ ಕಡೆಯಿಂದ ತಂದಿರೋದ? ಅಣ್ಣ, ಈಗ ಬಿಲ್ಲು ನೀವು ಸುಮಾರು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅದನ್ನ ಡಾಗ್ ಶೋಗೆ ತಗೊಂಡೋಗಿರ್ತೀರಾ. ಹೌದು. ಅಂದ್ರೆ ಅಣ್ಣ, ನಿಮ್ಮ ಎಕ್ಸ್ಪೆಕ್ಟೇಷನ್ ಉಳಿಸಿದನ ಬಿಲ್ಲು? ಹೌದು. ಫಸ್ಟ್ನೇ ಶೋಲೇನೆ ನಾವು ಪಪ್ಪಿ ಕ್ಲಾಸಲ್ಲಿ ಆಗುತ್ತೋ ಇಲ್ವೋ ಅನ್ನೋದು ನಮ್ಮನ್ಸಲು ಡೌಟ್ ಇತ್ತು. ಬಟ್ ಫಸ್ಟ್ನೇ ಶೋಲೆ ನಾವು ಬೆಂಗಳೂರು ಶೋಗೆ ಹಾಕಿದ್ವಿ. ಘಟಾನುಘಟಗಳ ನಾಯಿ ಮುಂದೆನೆ ಒಂದು ಟೈಟ್ಲ್ ಕಂಪ್ಲೀಟ್ ಮಾಡೋದು ತುಂಬಾ ಖುಷಿ ಆಯ್ತು ನನಗೆ. ತುಂಬಾ ಖುಷಿ ಆಯ್ತು. ಹೌದು. ಅಂದ್ರೆ ನೀವು ಸಾಕಿರ್ತಕ್ಕಂಥ ನಾಯಿ ಆ ರೇಂಜ್ಗೆ ಬೆಳೀತು ಅಂದ್ರೆ ನೀವೇ ಬೆಳೆದಷ್ಟು ಖುಷಿ ಆಯ್ತು. ಹೌದು. ಮತ್ತೆ ಅವತ್ತು ಹೆಂಗಿತ್ತು ಅಣ್ಣ ಇದ್ರದ್ದು ಆಟ? ತುಂಬಾ ಚೆನ್ನಾಗಿತ್ತು. ದಿಲೀಪ್ ಅನ್ನೋರು ಹ್ಯಾಂಡ್ಲರ್ ಮಾಡಿದ್ರು. ತುಂಬಾ ಚೆನ್ನಾಗಿ ಮಾಡಿದ್ರು. ನನಗೆ ತುಂಬಾ ಖುಷಿ ಆಯ್ತು. ಅವತ್ತಿಂದಲೂ ಇವನು ಎಲ್ಲ ಶೋಗೂ ಅಟೆಂಡ್ ಮಾಡ್ತಾ ಇದ್ದೀನಿ. ಕೆಲವೊಂದು ಶೋಗಳಲ್ಲಿ ವಿನ್ನಿಂಗ್ ಆಗ್ತಾನೆ, ಕೆಲವೊಂದು ಶೋಗಳಲ್ಲಿ ವಿನ್ನಿಂಗ್ ಆಗಿಲ್ಲ. ಬಟ್ ಬೇಜಾರಿಲ್ಲ, ನಾನು 2 ರಿಂಗಲ್ಲಿ ಅವ್ನು ಟೈಟ್ಲು ಮಾಡೋನೆ. ಕೆಲವರು ಎಷ್ಟೋ ಜನಗಳು ಟೈಟ್ಲು ಮಾಡೋಕ್ಕೋಸ್ಕರ ಎಷ್ಟೋ ಶೋ ಮಾಡಿದ್ದಾರೆ. ನಾನು ಇವ್ನು ಟೈಟ್ಲು ಮಾಡೋಕ್ಕೆ 2 ಶೋಲಿ ಟೈಟ್ಲು ಮುಗಿಸಿದ್ದೀನಿ. ಅಂದ್ರೆ ನಿಮ್ಮ ಎಕ್ಸ್ಪೆಕ್ಟೇಷನ್ನ ಬಿಲ್ಲು ಯಾವತ್ತೂ ಕಳ್ಕೊಂಡಿಲ್ಲ. ಆ ಬಿಲ್ ಅಂತ ಏನಕ್ಕೆ ಹೆಸರಿಟ್ಟಿರೋ ಕಾರಣ ಇದು? ಬಿಲ್ ಅಂತ ನನಗೆ ಕೊಡೋರೆ ನೇಮ್ ಇಟ್ಟಿದ್ರು. ನೇಮು ಬಿಲ್ ಅಂತ ಇಟ್ಟಿದ್ರು. ಅದನ್ನ ನೀವು ಕಂಟಿನ್ಯೂ ಮಾಡಿದೀವಿ. ತುಂಬಾ ಪ್ರೀತಿನ ಬಿಲ್ ಮೇಲೆ ನಿಮ್ಗೆ? 100% ಪ್ರೀತಿ ಸರ್. ತುಂಬಾ ಪ್ರೀತಿ ಇದೆ. ತುಂಬಾ ಇಷ್ಟಪಡ್ತೀರಾ? ಹೌದು ಸರ್. ಅಣ್ಣ, ಅಂದ್ರೆ ಈಗ ನಿಮ್ಮ ಜೀವನದಲ್ಲಿ ಸುಮಾರು ನಾಯಿಗಳನ್ನ ನೋಡಿರ್ತೀರಾ. ಹೌದು. ಎಷ್ಟೊಂದು ನಾಯಿಗಳನ್ನ ನೋಡಿರ್ತೀರಾ. ಯಾವ್ದಾದ್ರು ಒಂದು ನಾಯಿ ನೀವು ಮರೆಯಕ್ಕಾಗ್ದಿಲ್ದಿರಕ್ಕಂತ ನಾಯಿ ಹೆಸರು ಹೇಳ್ತೀನಿ ಅಂದ್ರೆ ಯಾವ್ದು ಹೇಳ್ತೀರಾ ಅಣ್ಣ? ಅಣ್ಣ, ಸೆಂಟ್ ಬರ್ನಾರ್ಡ್ ಸಾಕಿದ್ದೆ ಮುಂಚೆ. 10 ವರ್ಷ ಹಿಂದೆ ನಾನು ಸೆಂಟ್ ಬರ್ನಾರ್ಡ್ ಅಂತ ಸಾಕಿದ್ದು ಜಾತಿ. ಡೇನು ಬರ್ನಾರ್ಡಲ್ಲೇ ನಾನು ಇದ್ದಿದ್ದು. ಬಟ್ ಅದರಷ್ಟು ಪ್ರೀತಿ ನನಗೆ ಎಲ್ಲ ನಾಯಿನೂ ಕೊಟ್ಟಿದೆ. ಬಟ್ ನಾನು ಫಸ್ಟ್ ಸ್ಟಾರ್ಟಿಂಗ್ ಮಾಡಿದ್ದು ಬರ್ನಾಡಲ್ಲಿ. ಅದರಲ್ಲಿ ಹೆವಿ ಅಂದರೆ ಹೆವಿ ನಾನು ಹೆಸರು ಮಾಡಿದ್ದು. ಇವತ್ತು ಬೆಂಗಳೂರಲ್ಲಿ ನನ್ನ ಹೆಸರು ಗೊತ್ತು ಅನ್ನಂಗಿದ್ರೆ ಅದು ಬರ್ನಾಡಲ್ಲಿ ಮಾತ್ರ. ಬರ್ನಾಡಲ್ಲಿ ತುಂಬ ಟೈಟ್ಲು ಮಾಡಿದ್ದೀನಿ. ಆ ಫೀಮೇಲ್ ಕ್ಯಾಸಿಬೆಲ್ಲ ಮಾಡಿದ್ದೆ. FCK ಶೋ ಎಲ್ಲ ಮಾಡಿದ್ದೀನಿ. ಬಟ್ ಇತ್ತೀಚೆಗೆಲ್ಲ ಸ್ವಲ್ಪ ಶೋ ಅಂದರೆ ನಾನು ದುಡ್ಡು ಕಳ್ಕೊಳ್ಳೋಕ್ಕೆ ಅದೊಂದು ದಾರಿ ಅನ್ನೋದು ನಾನು ಹೇಳ್ಬೋಲೆ. ಇದು ಜಾತಿ ಬಂದು ಡ್ಯಾಶ್ ಹೊಂಡ್ ಅಂತ. ಬ್ರಿಕ್ ಅಂತ ನೇಮ್ ಇಟ್ಕೊಂಡಿದ್ದೀನಿ. ನಂದು ಬ್ರಿಕ್ ಅಂತ ಲೇಬಿಟ್ಟಿದ್ದೀನಿ. ಮುಂಚೆ ನಂತ ಬ್ರೌನ್ ಕಲರ್ ಒಂದು ಬ್ರಿಕ್ ಅಂತ ಗಂಡಿತ್ತು ಇದ್ರ ಅಪ್ಪ. ಅವನಿಗೋಸ್ಕರ ಅವನ ನೇಮೇ ಇಡಬೇಕು ಅಂತೇಳಿ ಅವನದು ಲಾಸ್ಟ್ ಪಿಕ್ ಇವನು.
ಇವನ್ನ ನಾನೇ ಅದಕ್ಕೆ ಮರಿಯಿಂದಲೂ ಸಾಕೊಂಡಿದ್ದೀನಿ. ತುಂಬ ಖುಷಿ ಕೊಟ್ಟಿದ್ದಾನೆ. ಕೆಲವು ಶೋಗಳಿಗೂ ಹಾಕಿದ್ದೀನಿ. ಅಲ್ಲೂ ಅವನು ಕೆಲವು ಟೈಮ್ ಗೆದ್ದವನೇ, ಕೆಲವು ಟೈಮ್ ಸೋತಿದ್ದಾನೆ. ಅದಕ್ಕೆ ಈಗ ಇನ್ನೊಂದು ಡ್ಯಾಶ್ ಒಂದು ಬ್ರೌನ್ ಅವನಿಗೋಸ್ಕರನೇ ಅಂತೇಳಿ ಇನ್ನೂ ಒಂದು ಇಂಪೋರ್ಟ್ ಮಾಡ್ತಿದ್ದೀನಿ. ಅದು ಆಲ್ರೆಡಿ ಬಂದಿದೆ. ನೆಕ್ಸ್ಟ್ ಈಗ ಊಟಿ ಶೋಗೆ ಅದನ್ನು ಅಟೆಂಡ್ ಮಾಡ್ತಾ ಇದ್ದೀನಿ. ಅಂದರೆ ಅಣ್ಣ ಇದು ಜಾಸ್ತಿ ಉದ್ದ ಬೆಳೆ ಅಲ್ವಾ, ಇಷ್ಟೇ ಉದ್ದನಾ? ಸರ್ ಕ್ವಾಲಿಟಿ ಅನ್ನೋದು ಡ್ಯಾಶ್ ಒಂಡಲ್ಲಿ ಒಂದು ಸರಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಈ ಥರ ಶಾರ್ಟ್ ಕಾಲಿದ್ದು ರಿಂಕಲೆಲ್ಲ ಬಂದು ಈ ಫೇಸು ಈ ಕಿವಿ ಇಷ್ಟೇ ಇರಬೇಕು ಅನ್ನೋದಿಲ್ಲ ಇದೆ. ಅದನ್ನ ನೋಡಿ ನಾವು ಕ್ವಾಲಿಟಿ ಅನ್ನೋದು ಪತ್ತೆ ಮಾಡ್ತೀವಿ. ಕ್ವಾಲಿಟಿನ ಪತ್ತೆ ಮಾಡ್ತೀರಾ? ಹೌದು. ಅಂದರೆ ಇದು ಇಷ್ಟೇ ಬೆಳೆಯೋದು? ಇಷ್ಟೇ ಬೆಳೆಯೋದು ಇದು. ಇದ್ರದ್ದು ಏಜ್ ಎಷ್ಟು ಇರ್ಬೋದಣ್ಣ ಅಂದಾಜು? ಸರ್ ಈಗ ಅವನಿಗೆ 2 ವರ್ಷ. ಇವನಿಗೆ 2 ವರ್ಷ. ಹೌದು. ಅಂದರೆ ಸೊ ಬೇರೆ ನಾಯಿಗಳಿಗೆಲ್ಲ ಹೋಲಿಸ್ಕೊಂಡ್ರೆ ವೆಯ್ಟು ಕಮ್ಮಿ ಬರ್ತಾನೆ. ಬಟ್ ಕ್ವಾಲಿಟಿ ಅಂತ ನೋಡಿದಾಗ ಅದು ಗೊತ್ತಾಗುತ್ತೆ. ನಾರ್ಮಲ್ ನಾಯಿಗೂ ಡ್ಯಾಶ್ ಒಂಡ್ ನಾರ್ಮಲ್ಗೂ ಈ ಥರ ಜಾತಿ ಇರೋ ನಾಯಿಗೂ ವ್ಯತ್ಯಾಸಗಳು ತುಂಬ ಇರುತ್ತೆ. ಈ ಜಾತಿ ಬಂದು ಬೀಗಲ್ ಅಂತ ನಾನು ಸ್ಟೇಟ್ ಪರ್ಪಸ್ಗೆ ಅಂತ ಇಟ್ಟಿರೋ ಗಂಡು ತುಂಬ ಕ್ವಾಲಿಟಿ ಅಂತ ಏನಿಲ್ಲ, ಬಟ್ ಚೆನ್ನಾಗಿದ್ದಾನೆ. ಮೇಟಿಂಗಿಗೆಲ್ಲ ಪ್ರೂವ್ ಅಂದ ಮೇಲೆ ಚೆನ್ನಾಗಿ ಒಳ್ಳೆ ಮರಿ ಪ್ರೊಡ್ಯೂಸ್ ಕೊಡ್ತಾವೆ. ತುಂಬ ಚೆನ್ನಾಗಿ ಪ್ರೊಡ್ಯೂಸಿಂಗ್ ಬರುತ್ತೆ. ಕ್ಲಿಫ್ ಅಂತ. ಹಾಂ, ಕ್ಲಿಫ್ ನಿಮಿಷನೂ ಇರಲ್ಲ ಬಿಡಿ ನಿಮ್ಮ ತೊಡೆ ಮೇಲೆ. ಹೌದು, ಸ್ವಲ್ಪ ಹಂಗೇನೆ ಮೂಡಿದಾಗ ಮಾತ್ರ ನಿಂತ್ಕೊಳ್ತಾನೆ. ಹೌದು ಹೌದು ಹೌದು. ತುಂಬ ಪ್ರೀತಿ ಜಾಸ್ತಿ ಕ್ಲಿಫ್ಗೆ. ಹೌದು, ನೀವು ಕಂಡ್ರೆ. ಮತ್ತೆ ಅಣ್ಣ ಇದನ್ನು ಅಟೆಂಡ್ ಮಾಡಿಸಿದ್ರಾ? ಇಲ್ಲ, ಇದು ಶೋ ಪರ್ಪಸ್ಗೆ ಏನು ಇದು ಮಾಡಿಲ್ಲ. ಬಟ್ ಬೇರೆ ಸ್ಟೆಡ್ ಪರ್ಪಸ್ಗೆ ಮಾತ್ರ ಇಟ್ಟಿರೋದು. ಬೇರೆದು ರೆಡಿ ಮಾಡ್ತಾ ಇದ್ದೀನಿ, ಅದನ್ನು ನೆಕ್ಸ್ಟ್ ತೋರಿಸ್ತೀನಿ. ಬೇರೆದು ರೆಡಿ ಮಾಡ್ತಿದ್ರ ಶೋಗೆ ಅಂತ? ಹೌದು, ಬೀಗಲಲ್ಲೇ. ಹೌದು ಹೌದು. ಅವ್ರು ಬಿಟ್ಬಿಡಿ ಅಣ್ಣ, ಅವ್ನು ತುಂಬ ಗಲಾಟೆ ಮಾಡ್ತೀನಿ. ಅವ್ನು ಸವಾಸ ಬೇಡ ನಮ್ದು. ಬೀಗಲ್ ಬಾಯ್. ಅಂತ ಇದು ವೈಟ್ ಕಲರ್ ಯುರೋಪಿಯನ್ ಅಂತಾರೆ. ಯುರೋಪಿಯನ್ ಇದು ಬರುತ್ತೆ. ಇದು ಗೋಲ್ಡ್ ಕಲರ್ ಅಮೇರಿಕನ್ ಬರುತ್ತೆ. ಎರಡು ಗೋಲ್ಡನ್ ರಿಟ್ರೀವರ್. ಇದು ಡ್ಯಾನಿ ಅಂತ ಹೆಸರು ಇಟ್ಕೊಂಡಿದ್ದೀನಿ, ಇವನಿಗೆ ಡಾನ್ ಅಂತ ಹೆಸರು ಇಟ್ಟಿದ್ದೀನಿ. ಡ್ಯಾನಿ ಮತ್ತು ಡಾನ್ ಎರಡು ಹೊಂದಾಣಿಕೆ ಚೆನ್ನಾಗಿದೆ ಅನ್ನೋ ತುಂಬಾ ಚೆನ್ನಾಗಿದೆ. ಹೌದು, ಎರಡು ಒಂದೇ ಬ್ರೀಡ್. ಎರಡು ಒಂದೇ ಬ್ರೀಡು. ಜಾತಿಲಿ ಎರಡು ಒಂದೇನೆ, ಬಟ್ ಕಲರ್ ಅಲ್ಲಿ ಇದು ಡಾರ್ಕ್ ಬರುತ್ತೆ, ಇದು ವೈಟ್ ಬರುತ್ತೆ. ಅಂದ್ರೆ ಇವು ಸ್ಟೆಡ್ಗೆ ಅಂತಾನೆ ಇಟ್ಟಿರೋದು, ಸ್ಟೆಡ್ ಪರ್ಪಸ್ ಇಟ್ಟಿರೋದು. ಇವನು ಬಂದು ಇಂಪೋರ್ಟ್ ಮಗನೇ. ಅಂದ್ರೆ ಅಣ್ಣ ಈಗ ಹೊರಗಡೆ ಬಿಟ್ಟಿರೋದಕ್ಕೆ ಇವು ಮೇಟಿಂಗ್ ಕರ್ಕ ಬಂದಿದ್ದೀವಿ ಅಂತ ಈ ತರ. ನಂದು ಮೇನ್ಸ್ ಬಂದೆ ನನಗೆ ಸ್ಟೆಡ್ ಪರ್ಪಸ್ಗೆ, ಹಂಗಾಗಿ ಒಂಚೂರು ಹೊರಗಡೆ ಬಂದ ತಕ್ಷಣ ಮೇಟಿಂಗ್ ಇದೆಯಾ ಅನ್ನೋದು ಅವಕ್ಕೆ ಮೈಂಡ್. ಹೌದು ಅಣ್ಣ. ಮತ್ತೆ ಇವು ಶೋಗೆ ಏನಾರು ಹಾಕ್ತೀರಾ? ಇವನ್ನ ಶೋಗೆಲ್ಲ ಆಲ್ರೆಡಿ ಇವನ್ನ ಹಾಕಿದ್ದೀನಿ, ಲೋಕಲ್ ಶೋಗಳಲ್ಲೆಲ್ಲ ಹಾಕಿದ್ದೀನಿ. ಆಗಿದ್ದಾನೆ ಕೆಲವು ಸರಿ ಲೋಕಲ್ ಶೋಗೂ ಹಾಕಿದ್ದೀನಿ, ಹೊರಗಡೆ KSI ಶೋಗೂ ಹಾಕಿದ್ದೀನಿ. ಬಟ್ ಒಂದೊಂದು ಕಡೆ ಆಗಿದೆ, ಒಂದೊಂದು ಕಡೆ ಆಗಿಲ್ಲ. ಅಣ್ಣ, ಒಂದು ನಾಯಿಗೆ ಒಂದು ಶೋ ಅಟೆಂಡ್ ಮಾಡಿಸ್ಬೇಕು ಅಂದ್ರೆ ಎಷ್ಟು ದಿನ ಟ್ರೈನಿಂಗ್ ಕೊಡಬೇಕಾಗುತ್ತೆ ಸರ್? ಆ ಥರ ಈಗ ನಾವು ನಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್. ಕೆಲವರು ಒಂದು ವಾರಕ್ಕೂ ಅಡ್ಜಸ್ಟ್ ಮಾಡ್ಕೋಬಹುದು, ಕೆಲವು ಒಂದು ತಿಂಗಳಿವರೆಗೂ ಟ್ರೈನಿಂಗ್ ಮಾಡಬೇಕಾಗುತ್ತೆ. ಅದು ಇಷ್ಟೇ ದಿವಸ ಅಂತ ಏನಿಲ್ಲ, ಅವು ತಗೊಳುತ್ತೆ. ನಾವು ಅದ್ರ ಜೊತೆ ಹೆಂಗ್ ಮಿಂಗಲ್ ಆಯ್ತೀವಿ, ಬಾಂಧವ್ಯ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು. ಈಗ ಸುಮಾರು ಒಂದು ಮಿನಿಮಮ್ ಅಂದ್ರೆ ಒಂದು 2-3 ತಿಂಗಳಲ್ಲಿ ರೆಡಿ ಮಾಡ್ಬೋದಾ ಸರ್? ಮರಿನೇ ಒಂದು 7-8 ತಿಂಗಳು ಆದ್ರೆ ಒಂದು 2 ತಿಂಗಳೊಳಗೆ ಕ್ಲಿಯರ್ ರೆಡಿ ಮಾಡ್ಕೋಬಹುದು. ಅಡಲ್ಟ್ಗಳಾದ್ರೆ ಸ್ವಲ್ಪ ಹಿಂಸೆ. ನಿಮ್ದು ಟ್ರೈನಿಂಗ್ ಅಂದ್ರೆ ಇದಕ್ಕೆಲ್ಲ ಟ್ರೈನಿಂಗ್ ಕೊಡೋದು ಯಾರು, ನೀವೇನಾ? ಸರ್ ಕೆಲವು ಟೈಮು ಬೇಕು ಅಂದ್ರೆ ನಾವೇ ಟ್ರೈನಿಂಗ್ ಮಾಡ್ಕೋತೀವಿ. ಬೇಸಿಕ್ ಟ್ರೈನಿಂಗ್ ಎಲ್ಲ ನಾವೇ ಮಾಡ್ಕೊಳ್ಳೋದು. ಶೋ ಟ್ರೈನಿಂಗ್ ಅಂದರೆ ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ, ಅವ್ರ ಕೈಲಿ ಮಾಡಿಸ್ತೀವಿ. ಇಲ್ಲ ಇನ್ ಕೇಸ್ ಅವ್ರು ಫ್ರೀ ಇಲ್ಲ ಅಂತಂದರೆ ಬೆಂಗಳೂರು ಮೈಸೂರಲ್ಲಿ ತುಂಬ ಬೇಕಾದವರು ಇದ್ದಾರೆ, ಅವ್ರ ಹತ್ರ ನಾವು ಬೋರ್ಡಿಂಗ್ ಬಿಟ್ಬಿಟ್ಟು ಟ್ರೈನಿಂಗ್ ಮಾಡಿಸ್ಕೋತೀವಿ. ಅಣ್ಣ, ಈಗ ಇಷ್ಟೊಂದು ನಾಯಿಗಳನ್ನ ಸಾಕಿದ್ದೀರಾ ಅಂತ ಅಂದ್ರೆ ಒಬ್ರು ಕೈಲೇ ಸಾಧ್ಯ ಇಲ್ಲ, ಸುಮಾರು ಫ್ರೆಂಡ್ಸ್ಗಳು ಸಪೋರ್ಟ್ ಬೇಕಾಗಿರುತ್ತೆ. ನಿಮಗೆ ಇಲ್ಲಿವರೆಗೂ ತುಂಬಾ ಸಪೋರ್ಟ್ ಆಗಿರ್ತಕ್ಕಂಥ ಒಬ್ರು ಹೆಸರು ಹೇಳಕ್ ಇಷ್ಟಪಡ್ತೀರಾ? ಮೊದಲನೇದು ನಮ್ಮ ಅಣ್ಣ ರಘು ಅಂತ, ಅವನೇ ಇದಕ್ಕೆಲ್ಲ ಇನ್ವೆಸ್ಟ್ ಮಾಡ್ದಿದ್ದೆಲ್ಲ ನಮ್ಮ ಅಣ್ಣನೇ. ಮುಂಚೆನೂ ನನ್ನ ಹತ್ರ 80 ನಾಯಿ ಇದ್ದು, ಆಗಲೇ ಇನ್ವೆಸ್ಟರ್ ನಮ್ಮ ಅಣ್ಣನೇ. ನಾನು ಬರೀ ನೋಡ್ಕೊಂಡಿದ್ದೆ ಮುಂಚೆ. ಆಮೇಲೆ ನನಗೆ ಕ್ರೇಜ್ ಜಾಸ್ತಿ ಆಯ್ತು, ಶೋ ಅಂತ ಹೋದೆ. ಈಗ ಮೇಂಟೆನೆನ್ಸ್ ನಾನು ಒಬ್ಬನೇ ಸದ್ಯಕ್ಕೆ ಮಾಡ್ತಾ ಇದ್ದೀನಿ. ಇನ್ನೊಬ್ಬ ಧ್ರುವ ಅಂತ ನನ್ನ ತಮ್ಮ ಇದ್ದಾನೆ, ಅವ್ನು ಮೇಂಟೈನ್ ಮಾಡ್ಕೊಂಡು, ನಾನು ಇಲ್ಲೂ ದಿವಸ ಅವ್ನು ಮೇಂಟೈನ್ ಮಾಡ್ತಿದ್ದಾನೆ. ಮತ್ತೆ ಅಣ್ಣ, ಅಣ್ಣಂದು ಸ್ಪೆಷಾಲಿಟಿ ಧ್ರುವ ಅಣ್ಣಂದು ಈಗ ರೋಡಲ್ಲೆಲ್ಲ ರೆಸ್ಕ್ಯೂ ಮಾಡ್ತಾರೆ ಅಂತ ಕೇಳಿದೆ. ಹೌದು, ಅದ್ರ ಬಗ್ಗೆ ಏನಾದರೂ ಹೇಳ್ತೀರಾ? ಸರ್ ಅದು ತುಂಬ ಒಳ್ಳೆಯದು. ಎಷ್ಟೋ ಜನ ಆಕ್ಸಿಡೆಂಟ್ ಮಾಡ್ಕೊಂಡು ನೋಡ್ದಂಗೆ ಹೋಯ್ತಾರೆ. ಮನುಷ್ಯ ಆದರೆ ಯಾರು ಆಂಬುಲೆನ್ಸಿಗೆ ಫೋನ್ ಮಾಡ್ತಾರೆ, ಬಟ್ ಪ್ರಾಣಿಗಳಾದ್ರೆ ಯಾರು ಫೋನ್ ಮಾಡಲ್ಲ ಸರ್. ಅಂತ ಇವನು ನಮ್ಮ ಧ್ರುವ ಬಂದು ಯಾವ್ದಾದ್ರು ಪ್ರಾಣಿಗಳ ಆಕ್ಸಿಡೆಂಟ್ ಆಗಿದೆ ಅಂದರೆ, ಇಲ್ಲ ಹ್ಯಾಂಡಿಕ್ಯಾಪ್ ನಾಯಿಗಳಿದ್ರೆ, ಇಲ್ಲ ಕಾಯಿಲೆಯಿಂದ ನರಳ್ತಾ ಇರೋಂಥ ನಾಯಿಗಳಿಗೆ ಇವಕ್ಕೆಲ್ಲ ಮೆಡಿಸಿನ್ ಮಾಡಿ ಅವನದೇ ದಾನ ಸಹಾಯ ಮಾಡಿ ಎಲ್ಲದಕ್ಕೂ ಟ್ರೀಟ್ಮೆಂಟ್ ಮಾಡಿಸಿ ಬಿಡ್ತವನೆ ಸರ್. ತುಂಬಾ ಒಳ್ಳೆ ಕೆಲಸ ಅಲ್ವಣ ಇದು? ಹೌದು ಸರ್, ತುಂಬಾ ಒಳ್ಳೆ ಕೆಲಸ. ನಮ್ಮ ಯೂತ್ಸು
ಈ ತರದೊಂದು ಕಲ್ತ್ಕೊಂಡ್ರೆ ಸುಮಾರು ಪ್ರಾಣಿಗಳು ಅನಾಥವಾಗಿ ಸಾಯೋದು ತಪ್ಪುತ್ತೆ ಸರ್. ಸುಮಾರು ಒಂದು ಏರಿಯಾದಲ್ಲಿ ಈ ತರ ಒಬ್ರಿದ್ರು ಎಷ್ಟೋ ಅನುಕೂಲ ಆಗುತ್ತೆ ಅಂತ ನಾನು ಹೇಳ್ತೀನಿ ಅಣ್ಣ. ಹೌದು ಸರ್, ಅಲ್ವಾ? ಹೌದು ಅಣ್ಣ, ಈಗ ನಾವು ನೋಡ್ತಿರ್ತಕ್ಕಂಥ ಬ್ರೀಡೋ ನಾಯಿ ಇದು ಪಗ್ ಅಂತ. ಜಾತಿ ಬಂದ್ ಪಗ್ಗು, ಟೆಡ್ಡಿ ಅಂತ ನೇಮ್ ಇಟ್ಟಿದ್ದೀನಿ. ನಂದು ಹಳೇದು ತುಂಬಾ 10 ವರ್ಷಗಳ ಹಿಂದೆ ಒಬ್ರು ನನಗೆ ಕೊಟ್ಟಿದ್ರು ಟೆಡ್ಡಿ ಅಂತ ನೇಮು. ಅದೇ ನೆನಪಿಗೋಸ್ಕರನೇ ಇದಕ್ಕೂ ನೇಮ್ ಟೆಡ್ಡಿ ಅಂತಲೇ ಇಟ್ಟಿದ್ದೀನಿ. ಸ್ಟೇಟ್ ಪರ್ಪಸ್ ಲೋಕಲ್ ಶೋಗಳಲ್ಲಿ ವಿನ್ನಿಂಗ್ ಆಗಿದ್ದಾನೆ. ಬಟ್ ನಾವು KCAಗೆಲ್ಲ ಹಾಕಿಲ್ಲ ಇವನ್ನ. ಲೋಕಲ್ ಶೋಲೆಲ್ಲ ಪ್ಲೇಸ್ಮೆಂಟ್ ಆಗಿದೆ. ಒಳ್ಳೆ ಮೇಲು, ಪ್ರೊಡ್ಯೂಸಿಂಗ್ ಇರೋ ಮೇಲು, ಸ್ಟೆಡ್ಗೆ ಅಂತ ಪರ್ಪಸ್ಗೆ ಇಟ್ಟಿರೋದು ನಾನು. ಅಣ್ಣ, ಇದು ಲಕ್ಕಿ ಫಿಲಮ್ ಎಲ್ಲ ನೋಡಿರ್ತೀವಲ್ಲ, ಅದೇ ಜಾತಿ ಸರ್ ಇದು. ಅದೇ ಜಾತಿ, ಅದೇನೆ. ಹೇಳಿದ ಮಾತೆಲ್ಲ ಕೇಳ್ತಾನೆ ಸ್ವಲ್ಪ ಅಂದ್ರೆ ಲಕ್ಕಿ ಫಿಲಮ್ ಅಲ್ಲಿ ಜೂಸು ಅಂತ ಇಟ್ಬಿಟ್ಟು ಅವ್ರು ಹೇಳಿದ ಮಾತು ಕೇಳಿಸ್ತಿರ್ತಾರೆ ಸರ್. ಅವೆಲ್ಲ ಟೇಕ್ ತಗೊಂಡ್ ಮಾಡಿದ್ರೆ ಇದನ್ನು ಮಾಡ್ಬೋದು. ಟ್ರೈನಿಂಗ್ ಕೊಟ್ಟಿಲ್ಲ, ನಾವು ಟ್ರೈನಿಂಗ್ ಮಾಡಿದ್ರೆ ಇದಕ್ಕಿಂತ ತುಂಬಾ ಚೆನ್ನಾಗಿ ಕಲಿತಾನೆ. ಹೇಳಿದ ಮಾತು ಕೇಳ್ತಾನೆ. ಹೌದು. ನಮ್ಮ ಏನಂದ್ರೆ ಬ್ರೀಡು ಪಗ್. ಹೆಸರು ಟೆಡ್ಡಿ ಅಂದ್ರೆ ಇನ್ನು ಇದ್ರ ಹಳೇದು ಇನ್ನೊಂದು ನಾಯಿ ಇತ್ತು, ಆ ನೆನಪಿಗೋಸ್ಕರ ಇದನ್ನು ಟೆಡ್ಡಿ ಅಂತಾನೆ ಇಟ್ಟಿದ್ದೀನಿ. ಹೌದು, ನನ್ನ ಹತ್ರ ಆಲ್ಮೋಸ್ಟ್ ಇರೋ ನಾಯಿಗಳಿಗೆಲ್ಲ ಅದ್ರ ಕೆಲವಕ್ಕೆ ತಂದೆ ಹೆಸರನ್ನ ಇಟ್ಟಿದ್ದೀನಿ. ಇನ್ ಕೆಲವಕ್ಕೆ ನನ್ನ ಹಳೆ ನಾಯಿಗಳೇನಿದ್ದು ಅವು ಮನ್ಸಿಂದ ಹೋಗ್ಬಾರ್ದು ಅಂತ ಅದ್ರ ನೇಮ್ಗಳನ್ನ ಇಟ್ಟಿದ್ದೀನಿ. ಸೂಪರ್ ಅಣ್ಣ. ಇವನ ಹೆಸರು ಇದು ವೈಟ್ ಅಂತ. ನಾನು ಹೊರಗಡೆಯಿಂದ ತಂದಿರೋದು ಇದು. ಮಿಸ್ಟರ್ ವೈಟ್ ಅಂತ ಇದ್ರ ಫಾದರ್ ಬಂದು, ಅದಕ್ಕೆ ಇವ್ನಿಗೆ ವೈಟ್ ಅಂತಲೇ ನೇಮ್ ಇಟ್ಟಿದ್ದೀನಿ. ತಂದೆ ಹೆಸರು ಮಿಸ್ಟರ್ ವೈಟ್ ಅಂತ. ಅದು ಬಂದು ಹೌದು, ಅದು ಬಂದು ಇಂಪೋರ್ಟು. ಇದು ಇಂಪೋರ್ಟ್ ಸನ್ ಇವನು. ಹೌದು ಅಣ್ಣ. ಇದು ಬ್ರೀಡ್ ಲ್ಯಾಬ್ರಡಾರ್ ಅಂತ. ಮೇಲು ಸ್ಟೆಡ್ಗೆ ಅಂತ ಇಟ್ಟಿರೋ ಗಂಡು. ಶೋ ಮಾಡ್ತೀನಿ 100% ಮಾಡ್ಕೋಬಹುದು. ಬಟ್ ನನಗೆ ಈ ಶೋ ಅಲ್ಲಿ ಇಂಟ್ರೆಸ್ಟ್ ಇಲ್ಲ. ನಾನು ಸ್ಟೆಡ್ಡಿಗೆ ಇಟ್ಟಿರೋ ಗಂಡು. 3 ಇದೆ. ನಾನು ಒಂದೊಂದಾಗಿ ತೋರಿಸ್ತೀನಿ. ಅಣ್ಣ, ಪ್ರೆಸೆಂಟ್ ಈ ಲ್ಯಾಬ್ರಡಾರ್ ಮರಿ ರೈಟ್ ಎಷ್ಟಿದೆ ಅಣ್ಣ ಪ್ರೆಸೆಂಟ್? ಸರ್, ಈ ಪ್ರೆಸೆಂಟು 5 ಇಂದ 10 ವರೆಗೂ ಇದೆ. ಕ್ವಾಲಿಟಿ ಅನ್ನೋದು ಇದ್ರೆ ನಿಮಗೆ 20 ವರೆಗೂ ಇದೆ. ಇವಂದೇ ಮರಿ ಚಾಂಪಿಯನ್ ಮಗಳಿಗೆ ಒಬ್ನಿಗೆ ಮೇಟ್ ಮಾಡಿಸ್ಕೊಟ್ಟಿದ್ದೀನಿ ನಮ್ಮ ಫ್ರೆಂಡ್ಗೆ. ಅವನು 20 ಹೇಳ್ತಿದ್ದಾನೆ. ಪ್ರೆಸೆಂಟ್ ರೆಡಿ ಇರೋ ಮರಿಗಳು 20,000 ಹೇಳ್ತಾ ಇದ್ದಾನೆ ವಿತ್ KCI. ಹೌದು ಅಣ್ಣ. ಅಂದ್ರೆ ಇದು ಶೋ ಅಲ್ಲೆಲ್ಲ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ನಿಮಗೆ? 100% ಮಾಡ್ತಾನೆ. ಬಟ್ ನಾನು ಯಾವ ಶೋಗೂ ಅಲೋ ಮಾಡಿಲ್ಲ ಇವನ್ನ. ಇಲ್ಲಿವರೆಗೂ ಯಾವ ಶೋಗೂ ಮಾಡಿಲ್ಲ. ಲ್ಯಾಬ್ರಡಾರ್ ನಾಯಿನ ಇದನ್ನ ಮಾಡಿಲ್ಲ. ನಂದು ಇನ್ನೊಂದು ಕಿಂಗ್ ಮಗ ಬ್ಲ್ಯಾಕ್ ಕಲರ್ ಒಂದು ಇದೆ. ಅದನ್ನ ನಾನು ಎಲ್ಲ ಶೋಗೂ ಹಾಕಿದ್ದೀನಿ. ಎಲ್ಲ ಟೈಟ್ಲು ಮಾಡಿದ್ದಾನೆ ಅವನು. ಹೌದು ಅಣ್ಣ. ಅಂದ್ರೆ ಈಗ ಶೋಗೆಲ್ಲ ಹಾಕ್ಬಿಟ್ಟು ಟೈಟ್ಲು ಮಾಡ್ತೀನಿ ಅಂತ ಹೇಳ್ತೀರಲ್ಲ, ಅದು ಮಾಡಿದ್ರೆ ಏನ್ ಪ್ರಯೋಜನ ಅಂತ? ಸರ್, ನಮ್ದು ಅದೊಂದು ಶೋಕಿ ಟೈಪು. ಈಗ ಒಂದು ಒಳ್ಳೆ ಹೆಸರು. ಹೌದು. ಒಂದು ನಾಯಿ ಚಾಂಪಿಯನ್ ನಾಯಿ ಇವನ ಹತ್ರ ಇದೆ ಅಂದ್ರೆ ಆ ನಾಯಿ ಕ್ವಾಲಿಟಿ ಇದೆ ಅಂತ ಅರ್ಥ. ಅಂದ್ರೆ ಅದನ್ನ ಸಾಕಕ್ಕೆ ಯೋಗ್ಯತೆ ಇದೆ ಅಂತ ಅರ್ಥ. ಆಮೇಲೆ ಅದ್ ಬಿಟ್ರೆ ಈಗ RD ಕೆನಲ್ ಅಂತ ಹೇಳಿದ್ರೆ ಅದಕ್ಕೊಂದು ಒಳ್ಳೆ ಹೆಸರು. RD ಕೆನಲ್ ಅಂದ್ರೆ ಬೇರೆ ಏನಿಲ್ಲ. R ಅಂದ್ರೆ ರಘು, D ಅಂದ್ರೆ ದಿನೇಶ್. ನಂದು ನಮ್ಮ ಅಣ್ಣಂದು ಕೆನಲ್ ಇದು. ಇಬ್ರು ಒಟ್ಟಿಗೆ ನಾವು 10 ವರ್ಷದಿಂದ ನಡೆಸ್ಕೊಂಡ್ ಬಂದಿದ್ವಿ. ಈಗಲೂ ನಮ್ಮ ಅಣ್ಣ ನನ್ನ ಜೊತೆಗೆ ಇದ್ದಾರೆ. ದೂರ ಏನಾಗಿಲ್ಲ, ಒಟ್ಟಿಗೆ ಇದೀವಿ. ಬಟ್ ಅವ್ನು KBL ಇರೋದ್ರಿಂದ ಸ್ವಲ್ಪ ನಾಯಿ ಕಡೆ ಎಲ್ಲ ಗಮನ. ಹೌದು ಅಣ್ಣ. ಹೆಂಗಿರುತ್ತೆ ಅಣ್ಣ ನಾಯಿ ಜೊತೆ ನಿಮ್ ಬಾಂಧವ್ಯ? ತುಂಬಾ ಚೆನ್ನಾಗಿದೆ. ಬಟ್ ಮುಂದಿನ ಜನ್ಮ ಅಂತ ಬೇಕು ಇದ್ರೆ ನಾನು ನಾಯಿಯಾಗಿ ಹುಟ್ಟಬೇಕು ಅಂತ ಆಸೆ ಪಡ್ತೀನಿ. ಹೌದು. ರೀಸನ್ನು ಅವಕ್ಕೆ ಇರೋ ತಾಳ್ಮೆ, ನಿಯತ್ತಿಂದ ಎಷ್ಟೋ ಜನಕ್ಕೆ ನಾನು ಹೆಲ್ಪ್ ಮಾಡಿದ್ದೀನಿ. ಅದನ್ನು ಯಾರಿಗೆ ಅಂತ ನಾನು ಹೇಳಲ್ಲ. ಅವ್ರು ಯಾರು ನನ್ನ ಜೊತೆ ಇಲ್ಲ. ನಾನು ಬೆಳಿಗ್ಗೆ ಸಂಜೆ ಊಟ ಆಗ್ತಿರೋ ನಾಯಿ ನನ್ನ ಜೊತೆ ಇದೆ. ಅದು ಸಾಯೋವರೆಗೂ, ನಾನು ಸಾಯೋವರೆಗೂ ಅವ್ರ ಜೊತೆ ಇರ್ತೀನಿ.